ನೋಡಿ, ಈ ಮನೆ ಇರೋದು ಬನಶಂಕರಿ 6 ಸ್ಟೇಜ್ 4th ಹೆಚ್ ಬ್ಲಾಕಲ್ಲಿ 20/30 BDA, ಸೌತ್ ವೆಸ್ಟ್ ಗೇಟ್, ಈಸ್ಟ್ ವೆಸ್ಟ್ ಮೇನ್ ಡೋರು. ಲಕ್ಸುರಿ ಲ್ಯಾವಿಶ್ ತ್ರಿಪ್ಲೆಕ್ಸ್ ಮನೆ. ಟೋಟಲ್ 4 ಬೆಡ್ರೂಮ್ ಹೊಂದಿರುತ್ತೆ. ಮನೆ ಓನರ್ ಹೆಸರು ಸೆಲ್ವಮ್ ಅಂತ. 2 ನಂಬರ್ ಅವ್ರದ್ದೇ ಆಗಿರುತ್ತೆ. ಡೈರೆಕ್ಟಾಗಿ ಫೋನ್ ಮಾಡಿ ಮಾತಾಡ್ಬೋದು. 5 4 ಗೇಟ್ ಸಿಗುತ್ತೆ. CNC ಕಟಿಂಗಲ್ಲಿ ಮಾಡಿರುವಂಥದ್ದು. ವಾಲ್ ಕ್ಲೈಂಡಿಂಗ್ ಎಲ್ಲ ನಿಮಗೆ ಗ್ರಾನೈಟ್ ಆಗಿರುತ್ತೆ. ಮೇಲ್ಗಡೆ ಸ್ಟ್ರಕ್ಚರ್ ಪೇಂಟಿಂಗು ಮತ್ತು ನ್ಯಾಚುರಲ್ ಸ್ಟೋನ್ ವಾಲ್ ಕ್ಲೈಂಡಿಂಗಲ್ಲಿ ಮಾಡಿಕೊಟ್ಟಿರುವಂಥ ಫ್ರಂಟ್ ಎಲಿವೇಷನ್ ಆಗಿರುತ್ತೆ. ವಿತ್ತು ನಿಮಗೆ ಬಾಲ್ಕನಿ ಸಿಗುವಂಥದ್ದು. ಇದು ಫ್ರಂಟ್ ಎಲಿವೇಷನ್ ಆಗಿದ್ದರೆ ಮನೆ ಆಪೋಸಿಟ್ ನಿಮಗೆ ಟಾರ್ ರೋಡು 30 ಅಡಿ ವೈಡ್ ಆಗಿದೆ. ಆಪೋಸಿಟ್ ಗಾಡಿ ಏನು ಓಡಾಡ್ತಾ ಇದೆಯಲ್ಲ ಅದೇ ಮೇನ್ ರೋಡ್ ಆಗಿರುತ್ತೆ. ಇಲ್ಲಿಂದ ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಜಸ್ಟ್ 1 ಕಿಲೋಮೀಟರ್ ಅಷ್ಟೇ ಆಗೋದು. ಇದು ಫ್ರಂಟ್ ಎಲಿವೇಷನ್ ಆಯಿತಾ. ಈಗ ಮನೆ ಒಳಗಡೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ನೋಡಿ. ಫುಲ್ ಪಾರ್ಕಿಂಗು. 2 ಬಿಗ್ ಕಾರ್ಗಳನ್ನ ನಿಲ್ಲಿಸ್ಕೋಬೋದು ನಾವು. 2 ವೀಲರ್ಗಳು 4-5 ಅಕ್ಕಪಕ್ಕ ನಿಲ್ಲಿಸ್ಕೋಬೋದು. ವಾಲ್ ಕ್ಲೈಂಡಿಂಗ್ ಎಲ್ಲ ನಿಮಗೆ 2x4 ವೆಟ್ರಿಫೈಡ್ ಟೈಲ್ಸು 8 ಅಡಿವರೆಗೂ ಇದೆ. ಸ್ಟೋರೇಜ್ ಬಾಕ್ಸ್ ಎಲ್ಲ ನಿಮ್ಗೆ ಅಲ್ಲಿ ಸಿಗುತ್ತೆ. ಬೋರ್ವೆಲ್ ಇದೆ, ಸಂಪ್ ಇದೆ. ಸೆಟ್ ಬ್ಯಾಕಿಗೆ ಓಡಾಡೋದಕ್ಕೋಸ್ಕರನೇ MS ಗೇಟ್ ಕೊಟ್ಟಿದ್ದೀವಿ. ಹಾಗೆ ರೈಟ್ ಸೈಡಲ್ಲಿ ತೋರಿಸಿದ್ರೆ ನಿಮಗೆ ಕಾವೇರಿ ಪ್ರಾವಿಷನ್ ಇಲ್ಲಿದೆ. ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ಕೂಡ ಮಾಡಿಕೊಟ್ಟಿದ್ದಾರೆ. ಪಕ್ಕಾ ವಾಸ್ತು, ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಇಲ್ಲ. ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿರುವಂಥ ಮನೆ ಇದ್ದಾಗಿರುತ್ತೆ. ನೋಡ್ತಾ ಇರಿ. ನೀವು ಪ್ರೈಸ್ ತಿಳ್ಕೊಬೇಕನ್ನು ಹೇಗಿದ್ದರೆ ಈ ನಂಬರಿಗೆ ಫೋನ್ ಮಾಡಿ ತಿಳ್ಕೊಬೋದು. ನಾನು ಕೂಡ ಹೇಳ್ತೀನಿ ವಿಡಿಯೋ ಎಂಡದಲ್ಲಿ, ಬಟ್ ನೋಡ್ತಾ ಇರಿ. ಇದು ಬೋರ್ವೆಲ್ಲು, ಇದು ಸಂಪಲ್ಲಿ ನಮಗೆ 8,000 ಕ್ಯಾಪಾಸಿಟಿ ಇರುವಂತಹ ಲೋಡ್ ಸಿಗುತ್ತೆ. ಇಲ್ಲಿ ಏನಿದೆಯಲ್ಲ ನಿಮಗೆ 850 ಡೆಪ್ತ್ ಹೋಗಿದೆ. 2 ಇಂಚ್ ನೀರು ಬರ್ತಾ ಇದೆ. ಈ ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಪ್ರಾವಿಷನ್ ಮಾಡಿಕೊಟ್ಟಿದ್ದೀವಿ. ಸೇಫ್ಟಿಗೋಸ್ಕರ MS ಡೋರ್ ಕೂಡ ಮಾಡಿಕೊಟ್ಟಿದ್ವಿ. 2 ಸಿಲಿಂಡರ್ ಆರಾಮ ಇಟ್ಕೊಂಡು ಚಿಕ್ಕ ಪುಟ್ಟ ವಸ್ತುಗಳನ್ನ ಇಟ್ಕೋಬೋದು. ಇಲ್ಲಿದ್ದ ನಿಮಗೆ ಆಪೋಸಿಟು CNC ಕಟಿಂಗಲ್ಲಿ ಮಾಡಿರುವಂಥ ಗೇಟ್ ಈ ಥರ ಕಾಣಿಸುತ್ತೆ. ಈಗ ಸ್ಟೇರ್ ಕೇಸ್ ಬಗ್ಗೆ ಹೇಳ್ತೀನಿ ನೋಡಿ. 3.5 ಅಡಿ ವೈಡ್ ಆಗಿರುವಂಥ ಸ್ಟೇರ್ ಕೇಸ್ ಸಿಗುತ್ತೆ. ಲಪೋತ್ರ ಆ್ಯಂಟಿ ಸ್ಕಿಡ್ ಗ್ರಾನೈಟ್ ಕೊಟ್ಟಿದ್ದೀವಿ. ಸ್ಲಿಪ್ಪರ್ನ ಇಲ್ಲೇ ಕೆಳಗಡೆ ಬಿಟ್ಟು ಮೇಲ್ಗಡೆ ಹೋಗಬೇಕು. 304 ಗೇಜ್ SS ರೇಲಿಂಗ್ಸು ಸ್ಕ್ವಯರಲ್ಲಿ ಕೊಟ್ಟಿರುವಂಥದ್ದು. ಇದು ಸಾಲಿಡ್ ಆಗಿದೆ. ಇದು ಮೇಲ್ಗಡೆಯಿಂದ ಕೆಳಗಡೆ ಲುಕ್ ನಿಮಗೆ ಈ ಥರ ಇದೆ. ಮನೆ ನಂಬರು 1613 ಆಗಿರುತ್ತೆ. ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಗುಡ್. ಮೇಲ್ಗಡೆ ಹೋಗೋಣ. ಸೋಫಾ ಅಥವಾ ಗಾತ್ರದಲ್ಲಿ ದೊಡ್ಡದಾದ ವಸ್ತುಗಳು ಮೇಲ್ಗಡೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. 2 ಕಡೆಯೂ 2x4 ವೆಟ್ರಿಫೈಡ್ ಟೈಲ್ಸ್ ವಾಲ್ ಕ್ಲೈಂಡಿಂಗ್ ಕೊಟ್ಟಿದ್ದೀವಿ. ಹ್ಯಾಂಡ್ ಗ್ರಬ್ಬರ್ ನಿಮಗೆ ಬಲಭಾಗಕ್ಕೆ ಮತ್ತು ರೈಟ್ ಸೈಡ್ 2 ಕಡೆಯೂ ಸಿಗುತ್ತೆ. ಇದು ಕೆಳಗಡೆಯಿಂದ ಮೇಲ್ಗಡೆ ನೋಡುತ್ತಾ ಇರುವಂಥ ಲುಕ್ಕು. PVC ಫಾಲ್ ಸೀಲಿಂಗು ಮತ್ತು ಏನು ಕ್ಯಾಮ್ರಾ ಪ್ರಾವಿಷನ್ಗೆ ಬಿಟ್ಟಿರುವಂಥ ವೈರ್ಗಳೆಲ್ಲ ನೀವು ನೋಡ್ತಾ ಇದ್ದೀರಾ. ವರಾಂಡ ದೊಡ್ಡದಾಗಿದೆ. ನನ್ನ ಪ್ರಕಾರ 6 ಅಡಿ ಉದ್ದ ಇದೆ. ಹೀಗೆ 3.5 ಅಡಿ ಬರುತ್ತೆ. ನೀವು ತುಳಸಿ ಕಟ್ಟೆ ಎಲ್ಲ ಇಲ್ಲಿ ಇಟ್ಕೊಂಡು ಪೂಜೆನ ಮಾಡ್ಬೋದು. ಮೇಲ್ಗಡೆಯಿಂದ ಕೆಳಗಡೆ ಲೈಕ್ ಈ ಥರ ಇದೆ ಗೆಳೆಯರೆ. ಈ ಮನೆಯ ಮೇನ್ ಡೋರ್ ಏನಿದೆಯಲ್ಲ ಅದೇ ಇವರೇ ಮನೆ ಓನರ್ ಸೆಲ್ವ ಅಂತ. ಇವರಿಗೆ ಫೋನ್ ಮಾಡ್ಬೋದು ನೀವು. ಮೇನ್ ಡೋರ್ ಈಸ್ ವೆರಿ ಇಂಪಾರ್ಟೆಂಟ್ ಈ ಮನೆದು. ಹಿಚ್ಚಿಂಗ್ ಗ್ಲಾಸು ಕ್ವಾಲಿಟಿ ನೋಡಿ ಇಲ್ಲಿದ್ದಾನೆ ಹೇಗೆ ಕಾಣಿಸುತ್ತೆ ಅಂತ. 8 ಇಂಚಸ್ ವಾಸ್ಕಲ್ ಬರುತ್ತೆ ನಿಮಗೆ. ಪ್ಯೂರ್ ಟೀಕ್ ವುಡ್ಡಲ್ಲಿ ಮಾಡಿರೋ ಮತ್ತು PU ಪಾಲಿಶಲ್ಲಿ ಮಾಡಿಕೊಟ್ಟಿರುವಂಥದ್ದು. ವಾವ್. ಎಲ್ಲ ಮನೆ ಥರ ಈ ಮನೆ ಇಲ್ಲ. ಪ್ಯಾಟ್ರನ್ನು ನೋಡ್ತಾ ಇದ್ದೀರಾ. ಇಲ್ಲಿದ್ದಾನೆ ಚೇಂಜಸ್ ಇದೆ. ಡೈಮಂಡ್ ಕಟ್ಟಿದ್ದು. ಗೆಳೆಯರು ಇದೊಂದು ಹಾಲಲ್ಲಿ ಫ್ಲೋರಿಂಗ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ. ಫಸ್ಟ್ ಒಂದು ಸಲ ನೋಡ್ಕೊಂಡ್ಬಿಡಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿ, ಈಗ ನನ್ನ ಹಿಂದ್ಗಡೆ TV ಕ್ಯಾಬಿನೆಟ್ ಇದೆ. ಆ TV ಕ್ಯಾಬಿನೆಟ್ ಆಪೋಸಿಟು ಸೋಫಾ ಅಲೈನ್ಮೆಂಟ್ ಅಂತ ಬರುತ್ತೆ. ನೀವು L ಶೇಪಲ್ಲಿ ದೊಡ್ಡ ಸೋಫಾ ಬೇಕಾದ್ರೆ ಈಸಿಯಾಗಿ ಇಟ್ಕೋಬೋದು. ಅಷ್ಟು ಜಾಗ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಫಾಲ್ ಸೀಲಿಂಗ್ ಬಗ್ಗೆ ಹೇಳಬೇಕಂದ್ರೆ ಇಂಟೀರಿಯರ್ ವರ್ಕಲ್ಲಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ 2 ಜೂಮರ್ ಪಾಯಿಂಟ್ಗಳು ಮತ್ತು ಒಂದು ಫ್ಯಾನ್ ಪಾಯಿಂಟ್ ಬರುತ್ತೆ. ಆ 2 ಲೈಟಿಂಗ್ ಇವರೇ ಹಾಕಿ ಕೊಡ್ತಾರೆ. ಫ್ಯಾನ್ ನೀವು ಹಾಕ್ಕೋಬೇಕಾಗುತ್ತೆ. ಇದಾಯ್ತಾ. ಈಗ ನಿಮಗೆ ಈ ಕಡೆಯಿಂದ ಆ ಕಡೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ. ಇದೊಂದು TV ಕ್ಯಾಬಿನೆಟು. ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನಲ್ಲಿ ಮಾಡಿಕೊಟ್ಟಿದ್ದಾರೆ. ಎಷ್ಟೇ ದೊಡ್ಡ TV ಇದ್ರೂ ಕೂಡ ಈಸಿಯಾಗಿ ಹ್ಯಾಂಗ್ ಮಾಡ್ಬೋದು. ರ್ಯಾಫ್ಟರು ಮತ್ತು ಇದು ಅಕ್ರಾಲಿಕ್ ಲ್ಯಾಮಿನೇಷನ್ನ ಯೂಸ್ ಮಾಡಿದ್ದಾರೆ. ವಾವ್, ಕ್ವಾಲಿಟಿ ಅಂದರೆ ಇದು. ಸರಿ, ಈಗ ವಿಂಡೋ ಬಗ್ಗೆ ಹೇಳ್ತೀನಿ, ವೆಂಟಿಲೇಷನ್ ಬಗ್ಗೆ ಹೇಳ್ತೀನಿ. ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಇರೋದ್ರಿಂದ ಮೇನ್ ಡೋರು ಈಸ್ಟ್ ಫೇಸಲ್ಲಿ ಇರುತ್ತೆ, ಅಲ್ಲಿಂದ ಬರುತ್ತೆ. ಮತ್ತು ಇಲ್ಲಿ ನಿಮಗೆ 5x6 ಇರುವಂತಹ 4 ಶಟರ್ ಹೊಂದಿರುವಂತಹ ಬಿಗ್ ವಿಂಡೋ ಸಿಗುತ್ತೆ. ವೆಂಟಿಲೇಷನ್ ಇಲ್ಲಿಂದ ಚೆನ್ನಾಗಿ ಬರುತ್ತೆ. ಈಗ ಈ ವಿಂಡೋದಿಂದ ನಿಂತ್ಕೊಂಡು ನಾನು ಈ ಕಡೆ ಇಂಟೀರಿಯರ್ ವರ್ಕ್ ಮಾಡಿರೋದನ್ನ ತೋರಿಸ್ಕೊಡ್ತೀನಿ.
ಇಲ್ಲಿ ನೋಡಿ, ನಮಗೆ 6.5 ಅಡಿ ಹೈಟ್ ಆಗಿದೆ. ಯಾವೇ ಹೈಟ್ ಇರೋ ಪರ್ಸನಲ್ಲಿ ನಿಂತ್ಕೊಂಡ್ರು ಕೂಡ ಅವರಿಗೆ ಸ್ಟೇರ್ಕೇಸ್ ತಲೆಗೆ ತಾಗೋದಿಲ್ಲ, ಬಿಕಾಸ್ ಹೈಟ್ ಮಾಡಿದ್ದೀವಿ. ಕೆಳಗಡೆ ಈ 2 ಡೋರಲ್ಲಿ ಸ್ಟೋರೇಜು, ಈ 2 ಡೋರಲ್ಲಿ UPS ಪಾಯಿಂಟ್ನ ನೀವು ಇಟ್ಕೋಬಹುದು. ಇನ್ನೊಂದು ಅಬ್ಸರ್ವ್ ಮಾಡಿ, ಅಡುಗೆ ಮನೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ಟೆಪ್ ಹೈಟ್ ಮಾಡಿದ್ದಾರೆ. ದಿಸ್ ಈಸ್ ವಾಸ್ತು ಪ್ರಕಾರ ಅಂತಲೇ ಹೇಳ್ಬೋದು ನಾವು. ಈ ಟಫನ್ ಗ್ಲಾಸ್ ಏನು ನೋಡ್ತಿದ್ದೀರಾ, ಮೇಲ್ಗಡೆ ಬೆಡ್ರೂಮ್ ಹೋಗೋದಕ್ಕೆ ಹಾಕಿರುವಂಥದ್ದು. ಇದು ನಮಗೆ 12 mm ಬರುತ್ತೆ. ಅದಕ್ಕೆ SS ರೈಲಿಂಗ್ಸ್ 304 gauge ಅಟ್ಯಾಚ್ ಮಾಡಿದ್ದಾರೆ. ವಾಸ್ತು ಪ್ರಕಾರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಕಣ್ರಿ ಮನೇನ. ನೋಡಿ, ಇಲ್ಲಿ ಒಂದು ಪೂಜಾ ರೂಮ್ ಇದೆ. ನಿಮಗೆ ಹಿಚ್ಚಿಂಗ್ ಗ್ಲಾಸ್ನ ಕೊಟ್ಟಿರುವಂಥದ್ದು. ಫ್ರೇಮ್ ಎಲ್ಲ ನಿಮಗೆ ಟೀ ಕುಡ್ಡಿಂದ ಆಗಿರುತ್ತೆ. ಇಲ್ಲಿ ನಾವು ಒಬ್ಬರನ್ನ ಕೂರಿಸಿ ಪೂಜೆನ ಮಾಡಿಸ್ಬೋದು. ಅಂದರೆ ಒಬ್ಬರು ಕುತ್ಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು. ಫೋಟೋ ಎಲ್ಲ ಇಡೋದಕ್ಕೆ ಸ್ಲ್ಯಾಬ್ ಹಾಕಿದ್ದೀವಿ. ಪೂಜಾ ಸಾಮಗ್ರಿಗಳೆಲ್ಲ ಒಳಗಡೆ ಇಡೋದಕ್ಕೆ ಸ್ಲೈಡರ್ನ ಮಾಡಿಕೊಟ್ಟಿದ್ದೀವಿ, ಸ್ಟೋರೇಜ್ ಮಾಡ್ಬೋದು. ಇಲ್ಲಿ ಸ್ಮಾರ್ಟ್ ಮಾರ್ಬಲ್ಸ್ನ ಇನ್ಸ್ಟಾಲ್ ಮಾಡಿದ್ದೀವಿ. 2x4 ಅಲ್ಲ, ಅದು ಕ್ವಾಲಿಟಿಯಾಗಿದೆ. ಇಲ್ಲಿ ಓಮ್ ಇರುವಂಥದ್ದು. ಇದೊಂದು ಪೂಜಾ ರೂಮ್ ಆಯಿತು, ಸರಿನಾ? ಈಗ ಅಡುಗೆ ಮನೆ ಹೋಗೋಕ್ಕಿಂತ ಮುಂಚೆ ಇಂಟೀರಿಯರ್ ವರ್ಕ್ ಇಲ್ಲಿ ಏನಿದೆಯಲ್ಲ, ಇದು ಪ್ಲಸ್ ಪಾಯಿಂಟ್ ಈ ಮನೆದು. ಅಕ್ರಾಲಿಕ್ ಲ್ಯಾಮಿನೇಷನಲ್ಲಿ ಮಾಡಿರುವಂಥದ್ದೆಲ್ಲ. ಹೇಗೆ ಗೊತ್ತಾ, ವೆಂಟಿಲೇಷನ್ ನಮಗೆ ಇಲ್ಲಿ 2 ಕಡೆ ವಿಂಡೋ ಇಟ್ಟಿದ್ದೀವಿ ರಸ್ತೆ ಸೈಡು. ಅಲ್ಲಿದ್ದ ವೆಂಟಿಲೇಷನ್ ಬಂದರೆ ಈ ಕಡೆ ಒಂದು ವಿಂಡೋ ಇದೆ ಅಲ್ವಾ, ಈ ವಿಂಡೋದಿಂದ ಈ ಕಡೆ ನಮಗೆ ವೆಂಟಿಲೇಷನ್ ಕವರ್ ಆಗುತ್ತೆ. ಸೊ ಡೋರ್ ಕ್ಲೋಸ್ ಮಾಡಿದರೂ ಕೂಡ ಈ ಕಡೆಯಿಂದ ಮತ್ತು ಈ ಕಡೆಯಿಂದ ಬಂದಿರುವಂತಹ ಗಾಳಿ ಬೆಳಕು ಈ ಮನೆ ಫುಲ್ಲು ಕವರ್ ಆಗುತ್ತೆ. ಅಡುಗೆ ಮನೆ ಬಗ್ಗೆ ಹೇಳ್ತೀನಿ ನೋಡಿ. L ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ ಅಡುಗೆ ಮನೆಗೆ. ನೀವು ಅಲ್ಲಿ ಗ್ಯಾಸ್ ಇಟ್ಕೋಬೋದು, ಗ್ಯಾಸ್ ಪಾಯಿಂಟ್ ಬರುತ್ತೆ. ಇಲ್ಲಿ ಚಿಮ್ನಿ ಇಟ್ಕೊಳ್ಳೋದಕ್ಕೆ ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ ಇನ್ಬಿಲ್ಟ್ ವಾಟರ್ ಪ್ಯೂರಿಫೈನ ನಾವು ಇಟ್ಕೋಬೋದು. ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನಲ್ಲಿ ಮಾಡಿಕೊಟ್ಟಿದ್ದಾರೆ. ಇಲ್ಲೊಂದು ಪ್ರೊಫೈಲ್ ಲೈಟ್ ಇದೆ, ನಾನು ಆಫ್ ಮಾಡಿದ್ದೀನಿ, ಕಾಣಿಸ್ತಾ ಇಲ್ಲ. ಇದು ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ನಿಮಗೆ ಸಿಗುತ್ತೆ. ಇಲ್ಲಿ ಎಕ್ಸ್ಟ್ರಾ ನಿಮ್ಮ ಹತ್ರ ಏನಾದರೂ ವಸ್ತುಗಳು ಇದ್ದರೆ ಈಸಿಯಾಗಿ ಮೇಲ್ಗಡೆ ಇಟ್ಕೋಬಹುದು. ಇನ್ನು ಫಾಲ್ ಸೀಲಿಂಗ್ ಬಗ್ಗೆ ಹೇಳ್ಬೇಕಂದ್ರೆ, ಇಲ್ಲಿ ಯಾರು ನಿಮಗೆ POP ಮಾಡಿಕೊಡ್ತಾರೆ, ಬಟ್ ಇವರು ಇಂಟೀರಿಯರೇ ಮಾಡಿಕೊಟ್ಟಿದ್ದಾರೆ. ಇಲ್ಲೇ ನೀವು ಅಬ್ಸರ್ವ್ ಮಾಡಿ ಕ್ವಾಲಿಟಿ ಹೇಗಿದೆ ಮನೆದಂತ. ಮತ್ತು ಇಲ್ಲಾಯಿತು, ವೆಂಟಿಲೇಷನ್ಗೆ 3x3 ಇರುವಂಥ ಬಿಗ್ ವಿಂಡೋ ಸಿಗುತ್ತೆ. ಆ್ಯಂಡ್ 2 ಶಟರ್ ಇದೆ. ಯುಟಿಲಿಟಿ ಕೂಡ ಇಲ್ಲಿ ಒಂದಿದೆ. ಎಲ್ಲ ಬ್ರಾಸ್ ಹ್ಯಾಂಡಲ್ಲು, ಕ್ವಾಲಿಟಿ ಹ್ಯಾಂಡ್ ಗ್ರಾಬರ್ ಎಲ್ಲ ಸಿಗುತ್ತೆ ನಿಮಗೆ. ಲಾಕ್ ಸಿಸ್ಟಮ್ ಎಲ್ಲ ಇದೆ. ಇದು ರಸ್ತೆ ಸೈಡ್ ಇರೋದ್ರಿಂದ ನಿಮಗೆ ಟಫನ್ ಗ್ಲಾಸು 4 ಅಡಿವರೆಗೂ ಹೈಟ್ ಇದೆ. 12 mm ಆಗಿರುತ್ತೆ. SS ರೈಲಿಂಗ್ಸು. ಮೇಂಟೆನೆನ್ಸ್ ಈಸಿ. 2x4 ವೆಟ್ರಿಫೈಡ್ ಟೈಲ್ಸ್ ನಿಮಗೆ ವಾಲ್ ಕ್ಲೀನಿಂಗ್ ಸಿಗುತ್ತೆ. ಇಲ್ಲಿ ನಿಮಗೆ ಡಿಶ್ ವಾಷರ್ ಏನಾರು ಇದ್ದರೆ ಇನ್ಲೆಟ್ಟು ಔಟ್ಲೆಟ್ ಬೇಕಾದ್ರೆ ಇಟ್ಕೋಬೋದು. ಫುಲ್ ಡೆವಲಪ್ ಆಗಿರುವಂತಹ ಮನೆಗಳು ಸಿಗುತ್ತೆ ಸರೌಂಡಿಂಗ್ ನಿಮಗೆ, ಸರಿನಾ? ಡೋರ್ಗಳು ಕೂಡ ನಿಮಗೆ ವಿನಿಯರ್ ಡೋರ್ಗಳೇ ಹಾಕಿದ್ದಾರೆ, ನಾರ್ಮಲ್ ಡೋರ್ಗಳೆಲ್ಲ. ಇದು ಒಂದು ಅಡುಗೆ ಮನೆಯ ಲುಕ್ ಆಯಿತು ಗೆಳೆಯರೆ. ಮತ್ತು ಇಲ್ಲಿ ಡೈನಿಂಗ್ ಹಾಲ್ ಏರಿಯಾ ಇದೆ. ಅದಕ್ಕಿಂತ ಮುಂಚೆ ಪ್ಯಾಂಟ್ರಿ ಯೂನಿಟು. ನಿಮ್ಮ ಹತ್ರ ಮಿಕ್ಸರು ಅಥವಾ ಮೈಕ್ರೋವೇವ್ ಏನಾರು ಇದ್ದರೆ ಇಲ್ಲಿ ಇಟ್ಕೋಬಹುದು. ಇಲ್ಲಿ ನೋಡಿ, ಒಂದು ಬಿಗ್ ವಿಂಡೋ ಇದೆ. ಎಸ್, ಇದು ಡೈನಿಂಗ್ ಹಾಲ್ ಏರಿಯಾ ಅಥವಾ ರೂಮ್ ಆಗಿ ಆದರೂ ನೀವು ಕನ್ವರ್ಟ್ ಮಾಡ್ಕೋಬೋದು. 4ರಿಂದ 6 ಚೇರ್ ಇರುವಂಥ ಡೈನಿಂಗ್ ಟೇಬಲ್ನ ಈಸಿಯಾಗಿ ಹಾಕ್ಕೋಬೋದು. ವೆಂಟಿಲೇಷನ್ಗೆ 5x5 ಬಿಗ್ ವಿಂಡೋ ಸಿಗುತ್ತೆ. ಇಲ್ಲೊಂದು ಕಾಮನ್ ಆಗಿ ಬಾತ್ರೂಮ್ ಕೂಡ ಮಾಡಿಕೊಟ್ಟಿದ್ದಾರೆ. ಈ ಡೈನಿಂಗ್ ಹಾಲ್ನ ಫಾಲ್ ಸೀಲಿಂಗ್ ನೋಡ್ತಾ ಇದ್ದೀರಾ, ಇದು ಕೂಡ ಇಂಟೀರಿಯರ್ ವರ್ಕಲ್ಲೇ ಮಾಡಿಕೊಟ್ಟಿರುವಂಥದ್ದು. POPಗಿಂತ ಡಬಲ್ ರೇಟ್ ಅದು. ಸೊ ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಗೆಳೆಯರೆ, ಈಗ ಈ ಡೈನಿಂಗ್ ಹಾಲಿಂದ ನಿಂತ್ಕೊಂಡು ಇಲ್ಲಿ ಇಂಟೀರಿಯರ್ ವರ್ಕು ಏನು ಮಾಡಿಕೊಟ್ಟಿದ್ದಾರಲ್ಲ ಅದು ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಇಷ್ಟು ಈ ಫಸ್ಟ್ ಫ್ಲೋರಲ್ಲಿ ಇರುವಂಥದ್ದು. ನಾನು ನಿಮಗೆ ಬೆಡ್ರೂಮ್ಗಳನ್ನ ತೋರಿಸ್ಕೊಡ್ತೀನಿ. ಅದೇ ಥರನೇ ಕ್ವಾಲಿಟಿ ಎಲ್ಲ ಬರುತ್ತೆ. ನೋಡಿ, 3 ಅಡಿ ವೈಡಾಗಿದೆ. ಸ್ಟೇರ್ ಕೇಸು ಗ್ರಾನೈಟು ಕೊಟ್ಟಿರುವಂಥದ್ದು. ಟಫನ್ ಗ್ಲಾಸು 12 mm, SS ರೈಲಿಂಗ್ಸ್ 304 gauge. ಇಲ್ಲಿ ನಾವು ಚಿಕ್ಕದಾಗಿ ಒಂದು ಫ್ಲವರ್ ಪಾಟ್ಗಳು ಇಟ್ಕೊಂಡ್ಬಿಟ್ರೆ ಲೈಟಿಂಗ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಒಂದು ಲುಕ್ಕು, ಅಟ್ರಾಕ್ಷನ್ ಲುಕ್ ಬರುತ್ತೆ. ಎಸ್, ಯಾರೆಲ್ಲ ಈ ಮನೆ ಬಗ್ಗೆ ಡೀಟೇಲ್ಸ್ ತಿಳ್ಕೊಬೇಕಂತ ಇದ್ದೀರೋ ಅವರು ದಯವಿಟ್ಟು ಈ ಸ್ಕ್ರೀನ್ ಮೇಲೆ ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಫೋನ್ ಮಾಡಿ ತಿಳ್ಕೊಬೋದು. ಈಗ ನಾವು ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಸಿಗುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, ಚಿಲ್ಡ್ರನ್ ಬೆಡ್ರೂಮ್. ಆ 2 ಮಧ್ಯದಲ್ಲಿ ಒಂದು ಸ್ಟಡಿ ಯೂನಿಟ್ ಇದೆ. ಫಾಲ್ ಸೀಲಿಂಗು POPನ ಮಾಡಿಕೊಟ್ಟಿದ್ದಾರೆ. ಪ್ರೊಫೈಲ್ ಲೈಟೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಮತ್ತು ಈ ಕಡೆಯಿಂದ ನಿಮಗೆ ಸ್ಟೇರ್ ಕೇಸ್ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಎಸ್, ಮಾಸ್ಟರ್ ಬೆಡ್ರೂಮ್
ಟೋಟಲ್ 4 ಬೆಡ್ರೂಮ್ ಇದೆ. 4 ಬೆಡ್ರೂಮ್ಗೆ 2 ಬೆಡ್ರೂಮ್ ಕಾಟ್ ಸಿಗುತ್ತೆ, ಇನ್ನೂ 2 ಬೆಡ್ರೂಮಲ್ಲಿ ಕಾಟ್ ಇರೋದಿಲ್ಲ. ಅದರಲ್ಲಿ ಇದು ಫಸ್ಟ್ ಮಾಸ್ಟರ್ ಬೆಡ್ರೂಮು. ಕಿಂಗ್ ಸೈಜ್ ಕಾಟ್ ವಿತ್ ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ. ಅದು ಮೂವಬಲ್, ಟರ್ನ್ ನೀವು ಹೇಗೆ ಬೇಕೋ ಹಾಗೆ ಟರ್ನ್ ಮಾಡ್ಕೋಬೋದು. ಸದ್ಯಕ್ಕೀಗ ಇವರು ಈ ಪೊಸಿಷನಲ್ಲಿ ಇಟ್ಟಿದ್ದಾರೆ, ಫೈನಲ್ ಪೊಸಿಷನ್ ಅಲ್ಲ ಇದು. ನಿಮ್ಗೆ ಯಾವ ಪೊಸಿಷನ್ ಬೇಕೋ ಆ ಪೊಸಿಷನಲ್ಲಿ ಟರ್ನ್ ಮಾಡ್ಕೋಬೋದು. ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ. ವೆಂಟಿಲೇಷನ್ಗೆ ನಿಮಗೆ 5x5 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ. ವಾರ್ಡ್ರೋಬರ್ ಬಗ್ಗೆ ಹೇಳ್ಬೇಕಂದ್ರೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಸಿಗುತ್ತೆ. ಓವರ್ ಹೆಡ್ ವಾರ್ಡ್ರೋಬರು, ಮ್ಯಾಟ್ ಫಿನಿಶಿಂಗು ಇಂಟೀರಿಯರ್ ವರ್ಕಲ್ಲಿ ಮಾಡಿಕೊಟ್ಟಿದ್ದಾರೆ. ಇನ್ಬಿಲ್ಟ್ ಪ್ರೊಫೈಲ್ ಲೈಟ್ ಕೂಡ ಇರುತ್ತೆ. ಇಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ. ಹಿಂದ್ಗಡೆ ಕಾಸ್ಮೆಟಿಕಲ್ಲಿ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಸಿಗುತ್ತೆ. ಅದ್ರ ಜೊತೆಗೆ ಸ್ಟೂಲ್ ಕೂಡ ಇದೆ. ಸಿಟ್ ಮೇಕಪ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಕುತ್ಕೊಂಡು ಮಾಡೋದಕ್ಕೆ ಸ್ಟೂಲ್ ಎಲ್ಲ ಮಾಡಿಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿ ಕೊಟ್ಟಿರುವಂಥದ್ದು. ಇದೊಂದು ಮಾಸ್ಟರ್ ಬೆಡ್ರೂಮ್ನ ಫುಲ್ ಡೀಟೇಲ್ ಆಗಿರುತ್ತೆ. ಮತ್ತು ಈ ಕಡೆಯಿಂದ ನಿಂತ್ಕೊಂಡು ನೋಡಿದರೆ ಗೆಳೆಯರೆ TV ಯೂನಿಟ್ ಇದೆ. ಆ TV ಯೂನಿಟ್ ಪಕ್ಕದಲ್ಲಿ ಬಾಲ್ಕನಿ ಆಗಿರುತ್ತೆ. ಬಾಲ್ಕನಿ ಕೂಡ ತುಂಬ ಚೆನ್ನಾಗಿದೆ. ನಾನು ಓಪನ್ ಮಾಡಿದರೆ ಬೋರ್ವೆಲ್ ಆಗ್ತಾಯಿದ್ದಾರೆ, ಸೌಂಡ್ ಬರುತ್ತೆ, ಹಾಗಾಗಿ ಓಪನ್ ಮಾಡ್ತಾಯಿಲ್ಲ, ತೊಂದರೆ ಆಗುತ್ತೆ ನಿಮಗೆ. ಮತ್ತು ಈ ಡೋರ್ ಹಿಂದ್ಗಡೆಗೆ ನಿಮಗೆ ಒಂದು ಬಾತ್ರೂಮ್. ಈ ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮ್ ಆಗಿರುತ್ತೆ. ಪ್ರತಿಯೊಂದು ಡೋರು, ಬಾತ್ರೂಮ್ ಡೋರು ಎಲ್ಲ ವಿನಿಯರ್ಡ್ ಆಗಿರುತ್ತೆ. ಸಖತ್ ಕ್ವಾಲಿಟಿಯಾಗಿ ಬಂದಿದೆ. 2x4 ವೆಟ್ರೋಫಿಟ್ ಟೈಲ್ಸ್ ಟಾಪ್ ಟು ಬಾಟಮ್ ಸಿಗುತ್ತೆ ನಿಮಗೆ. ವಾಲ್ ಮೌಂಟ್ ಕಮೋಡು ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಸಿಗುತ್ತೆ. ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಇರುತ್ತೆ. ಬಾತ್ರೂಮ್ ಕೂಡ ತುಂಬ ದೊಡ್ಡದಾಗಿದೆ. ಗುಡ್. ಡೋರ್ಗಳು ಇಷ್ಟಪಡ್ತೀರ. ಇಂಟೀರಿಯರ್ ವರ್ಕ್ ಈ ಮನೆಗೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಯಾರೋ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸರಿ, ಹಾಗಾದರೆ ಇದು ಮೊದಲನೇ ಬೆಡ್ರೂಮ್ ಆದರೆ ಇದರ ಆಪೋಸಿಟಿಗೆ ನನಗೆ ಇನ್ನೊಂದು ಚಿಲ್ಡ್ರನ್ ಬೆಡ್ರೂಮ್ ಇದೆ, ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಾ, ಸ್ಟೇರ್ಕೇಸು, ಸ್ಟಡಿ ಕ್ಯಾಬಿನೆಟು, ಮತ್ತು ಇದು ಬೆಡ್ರೂಮ್. ಎಲ್ಲ ಟೀ ಕುಡ್ಡೆ, ಡೋರು, ವಾಸ್ಕಲೆಲ್ಲ ನೋಡಿ. ನಾವು ಇಲ್ಲೂ ಕೂಡ ಒಂದು ಕಿಂಗ್ ಸೈಜ್ ಕಾಟ್ನ ಹಾಕ್ಕೊಳ್ಳೋ ಅಷ್ಟು ಸ್ಪೇಷಿಯಸ್ ಜಾಗ ಇದೆ. ವೆಂಟಿಲೇಷನ್ಗೆ 4x5 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ. ಇಲ್ಲಿ ಓಪನ್ ಡೋರ್ ವಾರ್ಡ್ರೋಬರ್ನ ಕೊಟ್ಟಿದ್ದಾರೆ. ಐ ಥಿಂಕ್ ಇದು 5 ಡೋರ್ ಓಪನ್ ಡೋರ್ ವಾರ್ಡ್ರೋಬರ್ ಇರುತ್ತೆ. ಇದು ಹಿಡನ್ ಬಾತ್ರೂಮ್ ಆಗಿರುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ ಇದೆ. POP ಫಾಲ್ ಸೀಲಿಂಗು. ಎಸ್, ಇದು ಐ ಥಿಂಕ್ ಬಾತ್ರೂಮ್, ಕರೆಕ್ಟ್. ಇದೊಂದು ಬಾತ್ರೂಮು. ಬಾತ್ರೂಮಲ್ಲಿ ಒಳಗಡೆ ನಿಮಗೆ ವಾಕಿಂಗ್ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಸಿಗುತ್ತೆ ಆ್ಯಂಡ್ ಓಪನ್ ಡೋರ್ ವಾರ್ಡ್ರೋಬರು. ಇಲ್ಲೂ ಕೂಡ ಚೇರ್ ಇದೆ, ಕೂತ್ಕೊಂಡು ಮೇಕಪ್ ಎಲ್ಲ ಮಾಡ್ಕೊತೀನಿ ಅನ್ನೋ ಹಾಗಿದ್ರೆ. ಗುಡ್. ಇದು ಒಂದು ಈ ಬೆಡ್ರೂಮ್ನ ಬಾತ್ರೂಮ್ ಆಗಿರುತ್ತೆ. ಇಲ್ಲಿ ಮ್ಯಾಟ್ ಫಿನಿಶಿಂಗ್ ವೆಟ್ರೋಫಿಟ್ ಟೈಲ್ಸ್ ಕೊಟ್ಟಿದ್ದಾರೆ ಟಾಪ್ ಟು ಬಾಟಮ್. ಫಿಟ್ಟಿಂಗ್ ಎಲ್ಲ ನಿಮಗೆ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ. ಇದಿಷ್ಟು ಈ ಎರಡನೆಯ ಬೆಡ್ರೂಮ್ನ ಲುಕ್ ಆಗಿದ್ದರೆ ಇನ್ನೂ 2 ಬೆಡ್ರೂಮ್ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿದರೆ ನಿಮಗೆ ಈ ಥರ ಕಾಣಿಸುತ್ತೆ ನೋಡಲಿಕ್ಕೆ. ತುಂಬ ಇಷ್ಟಪಡ್ತೀರ ಮನೇನ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತೊಗೊಳ್ಳೋದು ಆಮೇಲೆ ಇರುತ್ತೆ, ಅಟ್ಲೀಸ್ಟ್ ನೀವು ಬಂದು ನೋಡಿದರೆ ನಿಮಗೆ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ. ಓಕೆ, ಇದು ಸೇಮ್ ಆ್ಯಸ್ ಇಟ್ ಈಸ್. ಟೋಟಲ್ ನಮಗೆ 6 ಅಡಿ ಬಿಟ್ಟಿರೋದ್ರಿಂದ 3 ಅಡಿ ಸ್ಟೇರ್ಕೇಸ್ ಸಿಗುತ್ತೆ. SS ರೈಲಿಂಗ್ಸ್ ಕಂಟಿನ್ಯೂ ಆಗುತ್ತೆ. ಹಾಗೆ ಸ್ಟೇರ್ಕೇಸ್ ಕೂಡ ಗ್ರಾನೈಟಿಂದು ಕೊಟ್ಟಿದ್ದಾರೆ. ಇನ್ನೊಂದು ಪೇಂಟಿಂಗು ಬಿಲ್ಡಿಂಗ್ ಒಳಗಡೆ ಮಾತ್ರ ಇದೆ, ಔಟ್ ಆಗಿದೆ. ಹಾಗಾಗಿ ನಿಮಗೆ ಆಪ್ಷನ್ ಎಲ್ಲ ಸಿಗುತ್ತೆ. ಮನೆ ಒಳಗಡೆ ಯಾವುದಾದ್ರೂ ಕಲರ್ ಚೇಂಜಿಂಗ್ ಇದ್ದರೆ ಬೇಕಾದ್ರೆ ಮಾಡ್ಕೋಬೋದು. ನೋಡಿ, ಇಲ್ಲೊಂದು ಬೆಡ್ರೂಮ್ ಇದೆ, ಇಲ್ಲೊಂದು ಬೆಡ್ರೂಮ್ ಇದೆ. ಟೋಟಲ್ 4 ಬೆಡ್ರೂಮು. ಇದು 3rd ಸ್ಟೇಜು, 3rd ಫ್ಲೋರ್. ಸ್ಕೈಲೈಟ್ ನೋಡ್ತಾ ಇದ್ದೀರಾ, ನ್ಯಾಚುರಲ್ ಲೈಟ್ ತುಂಬ ಚೆನ್ನಾಗಿ ಮನೆ ಒಳಗಡೆ ಬರ್ತಾ ಇದೆ. ಅದು ತೋರಿಸಿಗಿಂತ ಮುಂಚೆ ಬೆಡ್ರೂಮ್ ತೋರಿಸ್ಬಿಡ್ತೀನಿ. ಈಗ ಇದು 3ನೇ ಬೆಡ್ರೂಮು. ಇಲ್ಲೂ ಕೂಡ ನಮಗೆ ಕಿಂಗ್ ಸೈಜ್ ಕಾಟ್ ಸಿಗುತ್ತೆ ವಿತ್ ಹೈಡ್ರಾಲಿಕ್ ಲಿಫ್ಟು. ಫ್ಲೋರಿಂಗ್ ಆ್ಯಸ್ ಇಟ್ ಈಸ್ ಗ್ರಾನೈಟ್ ಆಗಿರುತ್ತೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ 5x5. ಓವರ್ ಹೆಡ್ ವಾರ್ಡ್ರೋಬರು ಆ್ಯಂಡ್ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು. ಡ್ರೆಸ್ಸಿಂಗ್ ಕ್ಯಾಬಿನೆಟು, ಒಂದು ಚೇರು, ಹಿಂದ್ಗಡೆ ಸ್ಟೋರೇಜು ಎಲ್ಲ ಸಿಗುತ್ತೆ. POP ಫಾಲ್ ಸೀಲಿಂಗು ಕೂಲಾಗಿದೆ. ಎಸ್, ಈಗ ಈ ಕಡೆಯಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲೂ ಕೂಡ TV ಕ್ಯಾಬಿನೆಟು ಆ್ಯಂಡ್ ಬಾಲ್ಕನಿ ಇದೆ. ಇಲ್ಲಿ ನಿಮಗೆ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಕೆಳಗಡೆ ತೋರಿಸಿರೋ ಪ್ರಕಾರ ಶಬ್ದ ಬರುತ್ತೆ, ಆದರೂ ಕೂಡ ನಾನು ನಿಮಗೆ ಒಂದು ಸಲ ತೋರಿಸ್ಬಿಡ್ತೀನಿ ಬಾಲ್ಕನಿ ಯಾವ ಥರ ಬರುತ್ತೆ ಅಂತ ನೋಡ್ಕೊಂಬಿಡಿ.
ಒಂದು ಚೇರ್ ಹಾಕೊಂಡು ಕೂತ್ಕೊಳ್ಳೋಷ್ಟು ಜಾಗ ಮಾಡಿಕೊಟ್ಟಿದ್ದಾರೆ. ತೋರಿಸಿಲ್ಲ ಅನ್ಬಾರ್ದು, ಅದಕ್ಕೆ ಅಲ್ಲೇ ತೋರಿಸ್ಬಿಟ್ಟಿದ್ದೀನಿ. ಬಾತ್ರೂಮ್ ನೋಡಿದ್ದೀರಾ ಆಲ್ರೆಡಿ. ಹ್ಯಾಂಡಲ್ ಎಲ್ಲ ಗ್ರಾಫ್ ಕ್ವಾಲಿಟಿ ಚೆನ್ನಾಗಿ ಬಂದಿದೆ. ಬಾತ್ರೂಮ್ ಎಲ್ಲ ವಾಲ್ಮೌಂಟು ಜಾಗ್ವಾರ್ ಫಿಟ್ಟಿಂಗ್ ನಿಮಗೆ ಸಿಗುತ್ತೆ. ಎಲ್ಲ ಟೀ ಕುಡ್ಡು PU ಪಾಲಿಷ್ ಮಾಡಿಬಿಟ್ಟಿದ್ದಾರೆ. ಸರಿ, ಹಾಗಾದರೆ ಇಲ್ಲಿ ಆಪೋಸಿಟ್ ಇನ್ನೊಂದು ಬೆಡ್ರೂಮ್ ಇದೆ, ಮಲ್ಟಿಪರ್ಪಸ್ ರೂಮ್. ರೈಟ್, ಇಲ್ಲಿ ನಾವು ಜಿಮ್ಮು, ಯೋಗ, ಹೋಮ್ ಥಿಯೇಟರು, ಒಂದು ಚಿಕ್ಕದಾಗಿ ಪಾರ್ಟಿ ಹಾಲು ಏನಾದರೂ ಮಾಡ್ಕೋಬಹುದು. POP ಫಾಲ್ ಸೀಲಿಂಗ್ ಇದೆ, ಫ್ಲೋರಿಂಗ್ ಗ್ರಾನೈಟ್ ಇದೆ, ವೆಂಟಿಲೇಷನ್ಗೆ 4x5 ಅಂತ ಬಿಗ್ ವಿಂಡೋ ಇದೆ. ಇದಕ್ಕೂ ಕೂಡ ಬಾತ್ರೂಮ್ ಮಾಡಿ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, ಪ್ರತಿಯೊಂದು ರೂಮ್ಗೂ ಕಾಮನಿಂದ ಹಿಡಿದು ಎಲ್ಲ ನಿಮಗೆ ಟಾಪ್ವರೆಗೂ ಬಾತ್ರೂಮು ಫೆಸಿಲಿಟಿ ಮಾಡಿ ಕೊಟ್ಟಿದ್ದಾರೆ. ಗುಡ್. ಇದು ಇಷ್ಟು 4th ಫ್ಲೋರಲ್ಲಿ ಇರುವಂಥದ್ದು. ಟಾಪ್ ಫ್ಲೋರಲ್ಲಿ ಹೋಗಿ ಮತ್ತು ಇನ್ನೇನೇನು ಮಾಡಿಕೊಟ್ಟಿದ್ದಾರೆ ಅಂತ ತೋರಿಸ್ಕೊಡ್ತೀನಿ. ಕಂಟಿನ್ಯೂ ಆಗುತ್ತೆ ಆ್ಯಸ್ ಇಟ್ ಈಸ್. ನಮಗೆ SS ರೈಲಿಂಗ್ಸು, ಸ್ಟೇರ್ಕೇಸು ಪ್ರತಿಯೊಂದು ಕೂಡ. ಇಲ್ಲಿ ಲೈಟಿಂಗ್ಸ್ ತುಂಬ ಚೆನ್ನಾಗಿದೆ, ಯಾಕಂದರೆ ಸ್ಕೈಲೈಟ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಒಂದು ಝೂಮರ್ ಇದೆ ಪೆಂಡಿಂಗು, ಅದು ಮಾಡಿಕೊಡ್ತಾರೆ. ಟಾಪ್ವರೆಗೂ SS ರೈಲಿಂಗ್ಸ್ ಕಂಟಿನ್ಯೂ ಆಗುತ್ತೆ. ನಾನು ಆದಷ್ಟು ಬೇಗ ತೋರಿಸಿ ಬರೋದಕ್ಕೆ ಟ್ರೈ ಮಾಡ್ತೀನಿ. ಫ್ಲೋರಿಂಗು ಡ್ಯಾಮ್ ಪ್ರೂಫ್ ಆಗುತ್ತೆ. ಟಾಪ್ ಫ್ಲೋರಲ್ಲಿ ನೋಡ್ತಾ ಇದ್ದೀರಾ, ಬಟ್ಟೆ ಒಣಗೋದಕ್ಕೆ ಕಂಬಿ ಕೊಟ್ಟಿದ್ದೀವಿ. ಫ್ಯೂಚರಲ್ಲಿ ಬೇಕಾದ್ರೆ ನೀವು ಮಂಗಳೂರು ರೂಫಿಂಗ್ ಬೇಕಾದ್ರೆ ಇಲ್ಲಿ ಮಾಡ್ಕೋಬಹುದು. ಎಸ್, ಸೇಫ್ಟಿಗೋಸ್ಕರ MS ಡೋರ್ ಕೊಟ್ಟಿದ್ದೀವಿ. ಇಲ್ಲಿ ನಿಮಗೆ ವಾಷಿಂಗ್ ಮಷಿನ್ ಇಟ್ಕೊಳ್ಳೋದಕ್ಕೆ ಒಳಗಡೆ ಇನ್ಲೆಟ್ ಔಟ್ಲೆಟ್ ಎಲ್ಲ ಮಾಡಿಕೊಟ್ಟಿದ್ದೀವಿ ಪ್ರಾವಿಷನು. ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್ ಕೂಡ ಇದೆ. 1000 ಲೀಟರ್ ಸಿಂಟೆಕ್ಸ್ ಮೇಲ್ಗಡೆ ಸಿಗುತ್ತೆ. ಹ್ಯಾಂಡ್ ವಾಶ್ ಏರಿಯಾ ಬೇಕಾದ್ರೆ ನೀವು ಇಲ್ಲಿ ಮಾಡ್ಕೋಬೋದು. ಈಗ ಈ ಮೇಲ್ಗಡೆಯಿಂದ ನಿಮಗೆ ಮೆಟ್ರೋ ಸ್ಟೇಷನ್ನು ಎಷ್ಟು ಹತ್ತಿರ ಇದೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ವಾಜಹಳ್ಳಿ ಮೆಟ್ರೋ ಸ್ಟೇಷನ್ನು 1 ಕಿಲೋಮೀಟ್ರೂ ಆಗಲ್ಲ. ನಾನು ನಿಮ್ಗೆ 1 ಕಿಲೋಮೀಟ್ರ್ ಹೇಳಿಬಿಟ್ಟೆ. ಇಲ್ಲಿಂದ ತುಂಬಾ ಹತ್ತಿರ ಕಾಣಿಸ್ತಾ ಇದೆ ನೋಡಿ ಇಲ್ಲೇ, ಸರಿನಾ? KCT ಕಾಲೇಜು ತುಂಬ ಹತ್ತಿರ, ಡಿಮಾರ್ಟ್ ತುಂಬ ಹತ್ತಿರ, ಆಲ್ಮೋಸ್ಟ್ ಎಲ್ಲ ಡೆವಲಪ್ ಆಗಿರುವಂತಹ ಏರಿಯಾ ಇದು. ಅಪಾರ್ಟ್ಮೆಂಟು ಎಲ್ಲ ಇದೆ. ಓಕೆ, ಫೈನಲ್ 4 ಮಾತು ಹೇಳ್ತಾ ಇದ್ದೀನಿ ಮನೆ ಬಗ್ಗೆ. 20/30 BDA, ಬನಶಂಕರಿ, 6 ಸ್ಟೇಜು, 4th H ಬ್ಲಾಕು, ಸೌತ್ ಫೇಸ್ ಗೇಟು, ಈಸ್ಟ್ ವೆಸ್ಟ್ ಮೇನ್ ಡೋರು. ಗುರುಳೆ ನಿಮ್ಮಿಂದಾನೇ ಕೇಳೋಣ, ಎಷ್ಟು ಹೇಳ್ತಿದ್ದೀರಾ ಪ್ರೈಸು? 195 ಹೇಳ್ತಾ ಇದ್ದೀವಿ. 195 ನೆಗೋಷಿಯಬಲ್. ಚೆನ್ನಾಗಿ ಮಾಡಿದ್ದೀರಾ ಗುರುಗಳೇ, ಮನೆ ತುಂಬ ಖುಷಿ ಆಯಿತು. ಕ್ವಾಲಿಟಿ ವರ್ಕ್. ಹೌದು, 13 ತಿಂಗಳಾಗಿದೆ ಓಕೆ ಸ್ಟಾರ್ಟ್ ಮಾಡಿ. ನೋಡಿ, ನಮ್ಮ ಗ್ರಾಹಕರಿಗೆ ನೀವು ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ಬೇಕು. ಫೋನ್ ಮಾಡ್ತಾರೆ ನಿಮ್ಮ ನಂಬರಿಗೆ, ಆದಷ್ಟು ರೆಸ್ಪಾನ್ಸ್ ಮಾಡಿ ಮನೇನ ತೋರಿಸ್ಕೊಡಿ, ಆಯಿತಾ? ನಾನು ಇವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಆಗಲಿ, ಲೊಕೇಶನ್ ಆಗಲಿ ಪ್ರತಿಯೊಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇಂತಹ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮನೆ ಯಾರು ತೊಗೊತೀನಿ ಅಂತಾರೋ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.